ಲೀಡರ್ ಆಫ್ ಅಪೋಸಿಷನ್ ಅಷ್ಟೇ ಅಲ್ಲ, ಆಲ್ ಪಾರ್ಟಿ ಡೆಲಿಗೇಟ್ಸು ಪಿ ಎಮ್ಗೆ ಒತ್ತಾಯ ಮಾಡಿದ್ದಾರೆ. ಅಕಸ್ಮಾತ್ ಸೀಸ್ ಫೈರ್ ಮಾಡೋದಿದ್ದರೆ ನೀವು ಸೆಷನ್ ಕರೀರಿ, ಅಕಸ್ಮಾತ್ ಸೀಸ್ ಫೈರ್ ಮಾಡದೇ ಇದ್ದರೆ ಸೆಷನ್ ಕರಿಬೇಡಿ. ನಾವು ಹೇಳ್ತೀವಿ ವಾರ್ ಆದರೂ ಮಾಡಿ. ಆದರೆ ಇಲ್ಲಿ ಯಾವುದು ಈಗಾಗಲೇ ನಮ್ಮ ರೆವಿನ್ಯೂ ಮಂತ್ರಿಯವ್ರು ಹೇಳಿದಾಗೆ ಯಾವುದೇ ಒಂದು ನಿಷ್ಕರ್ಷಕ್ಕೆ ನಾವು ಬರದೆ, ಈಗ ಬೇರೆಯವ್ರು ಯಾರೋ ಹೇಳಿದರು ಅಂದರೆ ಅದಕ್ಕೊಂದು ಕಂಡೀಷನ್ ಇರಬೇಕಾಗಿತ್ತು. ಅಕಸ್ಮಾತ್ ಅಮೇರಿಕಾದವರು ಇಂಟರ್ಫಿಯರ್ ಮಾಡಿದ್ದಾರೆ, ಅವರು ಕಾಶ್ಮೀರಿ ಇಶ್ಯೂ ಇಟ್ಕೊಂಡು ನಿಮ್ಮನ್ನು ಇಂಟರ್ಫಿಯರ್ ಮಾಡ್ತಿದ್ರೆ ನೀವು ಸೀಸ್ ಫೈರ್ ಮಾಡಬಾರ್ದು. ಕಾಶ್ಮೀರ್ ಬಿಟ್ಟು ಅನ್ಕಂಡೀಷ್ನಲ್ ವಿಡ್ರಾ ಮಾಡಿ ನಾವು ಮಾತುಕತೆಗೆ ಬರ್ತೀವಿ ಅಂದಿದ್ರೆ ಅದು ಭಾಳ ಸೂಕ್ತ ಆಗಿತ್ತು. ಆದರೆ ದುರ್ದೈವಶ ಆ ರೀತಿ ಆಗಿಲ್ಲ. ಅದನ್ನೇ ಎಲ್ಲ ವಿರೋಧ ಪಕ್ಷದವ್ರು ಕೇಳ್ತಾರೆ, ದೇಶದ ಜನ ಕೇಳ್ತಾ ಇದ್ದಾರೆ, ಕಾಮನ್ ಜನ. ನಾನು ಪೇಪರ್ ಕಾಮೆಂಟ್ ನೋಡಿನಿ, ಎಷ್ಟೋ ಹೆಣ್ಮಕ್ಳು ಈ ವಾರ್ ಒಂದು ಸರ್ತಿ ಮುಗಿಸ್ಬಿಡ್ಬೇಕಾಗಿತ್ತು. ಯಾಕೆ ಪಾಕಿಸ್ತಾನಕ್ಕೆ 2 ಸರ್ತಿ ಹೊಡೆದಿದ್ದೀವಿ, 3ನೇ ಸರ್ತಿ ಹೊಡೆಯೋದೇನು ಭಾಳ ಕಷ್ಟ ಇರಲಿಲ್ಲ, ಮಾಡಬೇಕಾಗಿತ್ತು. ರಾಜತಾಂತ್ರಿಕ ವಿಷಯದಿಂದ ಹಿಂದೂ ಈಗ ನೋಡಿ, ಅದು ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಅನೇಕ ವಿಷಯಗಳು ಪ್ರಸ್ತಾಪ ಆಗ್ತವೆ. ಅವಾಗ ಮೋದಿಯವರು ಸಮರ್ಪಕವಾಗಿ ಉತ್ತರ ಕೊಟ್ಟರೆ ಎಲ್ಲ ಪಾರ್ಟಿಯವರು ಒಪ್ಕೊಳ್ಬೋದು, ಸಮರ್ಪಕ ಉತ್ತರ ಕೊಡದೇ ಇದ್ದರೆ ವಿಮರ್ಶೆ ಆಗ್ಬೋದು. ಅಂದ್ರೆ ಅಧಿವೇಶನ ಕರೆದು ಚರ್ಚೆ ಆಗಿಲ್ಲ ಅಂತ ಹೇಳ್ತೀರಿ ನೀವು? 100% ಆಗಬೇಕು. ಅಕಸ್ಮಾತ್ ನೀವು ಸೀಸ್ ಫೈರ್ ಮಾಡೋದೇ ಆದರೆ, ವಾರೇ ಮುಂದುವರಿಸೋದಾದರೆ ಅದರಲ್ಲೇನು ಕರೀದ ಅವಶ್ಯಕತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.